ಎಲ್ಲರಿಗೂ ನನ್ನ ನಮಸ್ಕಾರಗಳು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಆಧಾರಿತ SA1 ಪರೀಕ್ಷೆ. ಈ ಒಂದು LBA ಆಧಾರವಾಗಿಟ್ಟುಕೊಂಡು ಅರ್ಧ ವಾರ್ಷಿಕ ಪರೀಕ್ಷೆ 2025 ಅಥವಾ ಸಂಕಲನಾತ್ಮಕ ಪರೀಕ್ಷೆ SA1 ಈ ಒಂದು LBA ಬೇಸ್ಡ್ ಇರತಕ್ಕಂತ ಅದರಲ್ಲಿರುವಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು SA1 ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಮಾಡಿರ್ತೇನೆ. ಈ ವಿಡಿಯೋದಲ್ಲಿ ನಾವು SA1 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನೋಡೋಣ. ಅದು LBA ಆಧಾರವಾಗಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ, ಅರ್ಧವಾರ್ಷಿಕ ಪ್ರಶ್ನೆ ಪತ್ರಿಕೆ. ವಿಷಯ ಗಣಿತ, ತರಗತಿ 9ನೇ, ಸಮಯ 3 ಗಂಟೆ 15 ನಿಮಿಷಗಳು, ಒಟ್ಟು ಅಂಕಗಳು 80 ಅಂಕಗಳಿಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. 8 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದರೆ ಒಟ್ಟು 8 ಅಂಕಗಳು. ಒಂದನೇ ಪ್ರಶ್ನೆ, ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿದ್ದು ಸೂಕ್ತವಾದ ಉತ್ತರಗಳನ್ನ ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯುವಂತದ್ದು. ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. √5 ಪ್ಲಸ್ √3 ಅಕರ್ಣಿಕಾರಕವು ಎ ಆಪ್ಷನ್ √5 ಮೈನಸ್ √3, ಬಿ √5 ಪ್ಲಸ್ √3, ಸಿ √3, ಡಿ √5. ಎರಡನೇದು, ಮಹತ್ತಮ ಘಾತ 3 ಆಗಿರುವ ಬಹುಪದೋಕ್ತಿಯು ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ, ತ್ರಿಬಹುಪದೋಕ್ತಿ. ಮೂರನೇ ಪ್ರಶ್ನೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಎದು 0, 1, ಬಿ 1, 0, ಸಿ 0, 0, ಡಿ 1, 1. ನಾಲ್ಕನೇ ಪ್ರಶ್ನೆ, 2x ಮೈನಸ್ 5y ಸಮ 7 ಈ ರೇಖಾತ್ಮಕ ಸಮೀಕರಣ ಹೊಂದಿರಬಹುದಾದ ಪರಿಹಾರಗಳ ಸಂಖ್ಯೆ. ಆಪ್ಷನ್ ಎ 1, ಬಿ 2, ಸಿ 3, ಸಿ ಅಪರಿಮಿತ, ಡಿ ಯಾವುದೇ ಪರಿಹಾರ ಇಲ್ಲ. ಐದನೇ ಪ್ರಶ್ನೆ, ಬಿಂದು ಹೊಂದಿರುವ ಆಯಾಮಗಳ ಸಂಖ್ಯೆ. ಬಿಂದು ಹೊಂದಿರುವ ಆಯಾಮಗಳ ಸಂಖ್ಯೆ ಎದು 0, ಬಿ 1, ಸಿ 2, ಡಿ. ಇನ್ನು ಆರನೇ ಪ್ರಶ್ನೆ, -3, 2 ಬಿಂದು ಇರುವ ಚತುರ್ಥಕ. -3 ಮತ್ತು 2 ಇಲ್ಲಿ -3, 2 ಇರ್ತಕ್ಕಂತ ಈ ಒಂದು ಬಿಂದು ಇರ್ತಕ್ಕಂಥ ಚತುರ್ಥಕ. ಆಪ್ಷನ್ ಎ 1ನೇ ಚತುರ್ಥಕ, ಬಿ 3ನೇ ಚತುರ್ಥಕ, ಸಿ 2ನೇ ಚತುರ್ಥಕ, ಡಿ 4ನೇ ಚತುರ್ಥಕ. ಪ್ರಶ್ನೆ ಸಂಖ್ಯೆ 7, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 1 ಈ ಬಹುಪದೋಕ್ತಿಯ ಶೂನ್ಯತೆಗಳು 0, 1. ಆಪ್ಷನ್ ಎ, ಬಿ -2 ಮತ್ತು 1, ಸಿ -1, 1, ಡಿ 1 ಮತ್ತು 2. 45 ಡಿಗ್ರಿಯ ಪೂರಕ ಕೋನ 45 ಡಿಗ್ರಿ, 30 ಡಿಗ್ರಿ, 90 ಡಿಗ್ರಿ, 60 ಡಿಗ್ರಿ. ಇನ್ನು ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿರಿ. ಇಲ್ಲಿಯೂ ಕೂಡ 8 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 1 ಅಂಕ ಅಂದ್ರೆ ಒಟ್ಟು 8 ಅಂಕಗಳು. 9ನೇ ಪ್ರಶ್ನೆ, 32ರ ಘಾತ 2/5 ಬೆಲೆಯನ್ನ ಕಂಡುಹಿಡಿಯಿರಿ. 10ನೇ ಪ್ರಶ್ನೆ, ಶೂನ್ಯ ಬಹುಪದೋಕ್ತಿಯ ಮಹತ್ತಮ ಘಾತವನ್ನ ಬರೆಯಿರಿ. 11ನೇ ಪ್ರಶ್ನೆ, -4 -1 ಬಿಂದು ನಕ್ಷೆಯ ಯಾವ ಚತುರ್ಥಕದಲ್ಲಿರುತ್ತದೆ. 12ನೇ ಪ್ರಶ್ನೆ, x + y = 5 ಸಮೀಕರಣಕ್ಕೆ ಒಂದು ಪರಿಹಾರವನ್ನ ಕಂಡುಹಿಡಿಯಿರಿ. ಇನ್ನು 13ನೇ ಪ್ರಶ್ನೆ, ಒಂದು ರೇಖೆಯ ಹೊಂದಿರಬಹುದಾದ ಆಯಾಮಗಳ ಸಂಖ್ಯೆ ಎಷ್ಟು ಅಂತ ಬರೀಬೇಕು. ಇನ್ನು 14ನೇ ಪ್ರಶ್ನೆ, ಸರಳ ಯುಗ್ಮದ ಒಂದು ಕೋನ 75 ಡಿಗ್ರಿ ಆದರೆ ಇನ್ನೊಂದು ಕೋನದ ಅಳತೆಯನ್ನ ಬರೆಯಿರಿ. 15ನೇದು, ಯುಕ್ಲಿಡ್ ರಚಿಸಿದ ಪ್ರಸಿದ್ಧ ಗ್ರಂಥದ ಹೆಸರನ್ನ ಬರೆಯಿರಿ. 16ನೇದು, x ಅಕ್ಷಕ್ಕೆ ಸಮಾನಾಂತರವಾಗಿರುವ ರೇಖೆಯ ಸಮೀಕರಣವನ್ನ ಬರೆಯಿರಿ. ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 8 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 2 ಅಂಕ ಅಂದ್ರೆ ಒಟ್ಟು 16 ಅಂಕಗಳು. 17ನೇ ಪ್ರಶ್ನೆ, 0.999 ಅನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿ. 18ನೇ, ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ 104ರ ಘಾತ 3ರ ಬೆಲೆಯನ್ನ ಕಂಡುಹಿಡಿಯಿರಿ. 19ನೇ, ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಬರೆಯಿರಿ. -3, 5, 2, -2, -3, 0, -4, -6. 20ನೇ ಪ್ರಶ್ನೆ, 3, 4 ಬಿಂದುವು 3y = px + 7 ಈ ಸಮೀಕರಣದ ನಕ್ಷೆಯ ಮೇಲಿದ್ದರೆ p ಯ ಬೆಲೆಯನ್ನ ಕಂಡುಹಿಡಿಯಿರಿ. 21ನೇ, ಸ್ವಯಂ ಸಿದ್ಧ ಮತ್ತು ಆಧಾರ ಪ್ರತಿಜ್ಞೆ ಇವುಗಳ ನಡುವಿನ ವ್ಯತ್ಯಾಸ ಬರೆಯಿರಿ. 22ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ AB ಸಮಾಂತರವಾಗಿದೆ CD, ಕೋನ 1, ಕೋನ 2, ಕೋನ 3 ಮತ್ತು ಕೋನ 4ರ ಅಳತೆಗಳನ್ನ ಕಂಡುಹಿಡಿಯಿರಿ. ಇಲ್ಲಿ ಒಂದು ಕೋನದ ಅಳತೆಯನ್ನು 130 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 1, 2, 3, 4 4 ಕೋನಗಳ ಅಳತೆಯನ್ನ ಕಂಡುಹಿಡಿತಕ್ಕಂಥದ್ದು. 23ನೇದು, ಚಿತ್ರದಲ್ಲಿ ಕೋನ PQR ಮತ್ತು PRQಗಳು ಸಮ ಆದರೆ PQS ಮತ್ತು PRT ಸಮ ಅಂತ ಸಾಧಿಸಿ. 24ನೇ ಪ್ರಶ್ನೆ, 5x + 2y = 2 ಅನ್ನು ax + by + c = 0 ರೂಪದಲ್ಲಿ ವ್ಯಕ್ತಪಡಿಸಿ ಮತ್ತು a + b + c ಬೆಲೆಯನ್ನ ಕಂಡುಹಿಡಿಯಿರಿ. ಇನ್ನು ಪ್ರಶ್ನೆ ಸಂಖ್ಯೆ 4, 9 ಪ್ರಶ್ನೆಗಳಿವೆ. ಪ್ರತಿಯೊಂದಕ್ಕೂ 3 ಅಂಕ ಅಂದ್ರೆ ಒಟ್ಟು 27 ಅಂಕಗಳು. 25ನೇ ಪ್ರಶ್ನೆ, √2 ಅನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ.
26 ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ ಟು 3xyz ಎಂದು ಸಾಧಿಸಿ. 27 ಕೆಳಗಿನ ಬಿಂದುಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ, ಅಂದ್ರೆ ಈ ಕಡೆ ಕೊಡಲಾಗಿದೆ ಬಿಂದುಗಳು, ಇವುಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವಂತದ್ದು ಮಾಡಬೇಕು. ಇನ್ನು 28ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ x ಪ್ಲಸ್ 2y ಇಸ್ ಈಕ್ವಲ್ ಟು 6 ಸಮೀಕರಣದ ಪರಿಹಾರಗಳು ಯಾವುವು ಪರಿಶೀಲಿಸಿ. ಅದು 1 2 ಆದ 2 2 ಇದು 0 3 ಇವುಗಳಲ್ಲಿ ಯಾವುದು ಈ ಸಮೀಕರಣದ ಪರಿಹಾರಗಳು ಆಗುತ್ತವೆ ಅಂತ ಪರಿಶೀಲನೆಯನ್ನು ಮಾಡತಕ್ಕಂಥದ್ದು. 29ನೇ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಮತ್ತು ಯಾವುದು ಸುಳ್ಳು, ನಿಮ್ಮ ಉತ್ತರಗಳಿಗೆ ಕಾರಣಗಳನ್ನು ನೀಡಿ. ಒಂದು ಬಿಂದುವಿನ ಮೂಲಕ ಒಂದೇ ಒಂದು ರೇಖೆ ಹಾದು ಹೋಗುತ್ತದೆ, ಒಂದನೇದು. ಎರಡನೇದು, ಎರಡು ವಿಭಿನ್ನ ಬಿಂದುಗಳ ಮೂಲಕ ಅನಂತ ರೇಖೆಗಳು ಹಾದು ಹೋಗುತ್ತವೆ. ಮೂರನೇದು, ಎರಡು ವೃತ್ತಗಳು ಸರ್ವಸಮವಾದರೆ ಅವುಗಳ ತ್ರಿಜ್ಯಗಳು ಸಮವಾಗಿರುತ್ತವೆ. 30ನೇ ಪ್ರಶ್ನೆ, √5 ಪ್ಲಸ್ √3 ಡಿವೈಡೆಡ್ ಬೈ √5 ಮೈನಸ್ √3 ಛೇದವನ್ನು ಅಕರ್ಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ. 31ನೇದು, ಒಂದು ಆಯತ ಘನಾಕೃತಿಯಲ್ಲಿರುವ ತೊಟ್ಟಿಯ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ x+10, x+4 ಮತ್ತು x-6 ಆದರೆ ಆ ತೊಟ್ಟಿಯ ಘನಫಲವನ್ನು ಕಂಡುಹಿಡಿಯಿರಿ. 32ನೇದು, 2 3 ಮತ್ತು ನಿರ್ದೇಶಾಂಕ 3 2 ಮೂಲಕ ಹಾದು ಹೋಗುವ ರೇಖೆಯನ್ನು ಎಳೆಯಿರಿ. ಈ ರೇಖೆಯು x ಅಕ್ಷ ಮತ್ತು y ಅಕ್ಷವನ್ನು ಛೇದಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. 33ನೇದು, ಯುಕ್ಲಿಡನ ರೇಖಾಗಣಿತ ಯಾವುದಾದ್ರು 3 ಸ್ವಯಂ ಸಿದ್ಧಗಳನ್ನ ಬರೆಯಿರಿ. ಇನ್ನು ಪ್ರಶ್ನೆ ಸಂಖ್ಯೆ 5, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 ಅಂಕದ 4 ಪ್ರಶ್ನೆಗಳು, ಒಟ್ಟು 16 ಅಂಕಗಳು. 34ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಸರಿಯೋ ತಪ್ಪು ಎಂದು ತಿಳಿಸಿ ಕಾರಣ ಕೊಡಿ. ಮತ್ತೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆಯಾಗಿದೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆಯಾಗಿದೆ. ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಎಲ್ಲಾ ಧನಾತ್ಮಕ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧ ಸಂಖ್ಯೆಗಳಿವೆ. 35ನೇ ಪ್ರಶ್ನೆ, ಅಪವರ್ತಿಸಿ. x³ ಮೈನಸ್ 23x² ಪ್ಲಸ್ 142x ಮೈನಸ್ 120. 36ನೇದು, KLMN ಚೌಕದ 3 ಶೃಂಗಗಳ ನಿರ್ದೇಶಾಂಕಗಳನ್ನ KLMN ನಿರ್ದೇಶಾಂಕಗಳನ್ನ ಕೊಡಲಾಗಿದೆ. 3 ಬಿಂದುವಿನ ನಿರ್ದೇಶಾಂಕಗಳನ್ನ ಕೊಡಲಾಗಿದೆ. ಈ ಬಿಂದುಗಳನ್ನ ನಕ್ಷೆಯಲ್ಲಿ ಗುರುತಿಸಿ ಚೌಕವನ್ನು ಪೂರ್ಣಗೊಳಿಸಿ n ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಥವಾ ಬರೆಯಿರಿ. 37ನೇ ಪ್ರಶ್ನೆ, ಕೆಳಗೆ ನೀಡಲಾದ ಚಿತ್ರದ ಆಧಾರದ ಮೇಲೆ ಈ ಕೆಳಗಿನವುಗಳನ್ನು ಬರೆಯಿರಿ. 2 ರೇಖಾಖಂಡಗಳು ಈ ಚಿತ್ರದಲ್ಲಿ ನೋಡಿ ಯಾವುವು ಅಂತ ಬರೀಬೇಕು. 2 ಕಿರಣಗಳು, ಸಮಾಂತರ ರೇಖೆಗಳು, ಒಂದು ಜೊತೆ ಛೇದಿಸುವ ರೇಖೆಗಳು. ಇನ್ನು ಪ್ರಶ್ನೆ ಸಂಖ್ಯೆ 6, ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿರಿ. 5 ಅಂಕದ ಒಂದು ಪ್ರಶ್ನೆ, ಒಟ್ಟು 5 ಅಂಕಗಳು. ಈ ಕೆಳಗಿನವುಗಳನ್ನು ವಿಸ್ತರಿಸಿ, ಅಂದ್ರೆ ಸೂತ್ರಗಳನ್ನ ಬರೆಯುವಂಥದ್ದು. a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಮೈನಸ್ ಬಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಹೋಲ್ ಕ್ಯೂಬ್, a ಮೈನಸ್ ಬಿ ಹೋಲ್ ಕ್ಯೂಬ್ ಅನ್ನೋದು. ಆದ್ಮೇಲೆ ಈ ರೀತಿಯಾಗಿ 6ರಿಂದ 10ನೇ ತರಗತಿಯವರೆಗಿನ LBA ಆಧಾರವಾಗಿಟ್ಟುಕೊಂಡು SA1 ಮಾಡೆಲ್ ಕ್ವಶನ್ ಪೇಪರ್ 2025 ಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ PDF ಲಿಂಕ್ ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.